ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತಿನ ಲಾಗ್ನಲ್ಲಿ ನಾನು ಹಳ್ಳಿಯಲ್ಲಿ ಹೇಗೆ ಹರಳೆಣ್ಣೆನ ತಯಾರು ಮಾಡ್ತಿದ್ರು ಆವಾಗಿನ ಕಾಲದಲ್ಲಿ, ಅದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಹರಳೆಣ್ಣೆ ತಯಾರು ಮಾಡಿದ್ದಾರೆ. ಸೊ ಅದ್ರದ್ದೇ ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಕಲಬೆರಕೆ ಇಲ್ಲ ಇದರಲ್ಲಿ. ಸೊ ಪ್ಯೂರ್ ಹರಳೆಣ್ಣೆ ಹೇಗೆ ತಯಾರು ಮಾಡ್ತಾರೆ, ಅದು ಎಷ್ಟು ಕಷ್ಟ ಇರುತ್ತೆ, ಸೊ ಎಷ್ಟು ತಾಳ್ಮೆ ಇರಬೇಕು ಹರಳೆಣ್ಣೆ ತಗೊಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಮೊದಲನೇದಾಗಿ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದೇ ಹರಳು ಗಿಡ. ಸೊ ಈ ಗಿಡದಲ್ಲಿ ಎರಡು ತರ ಇದೆ ನೋಡಿ. ಇದು ಕಾಯಿ, ಇಲ್ಲಿ ನೋಡಿದ್ರೆ ನೀವು ಒಣಗಿರ್ತಕ್ಕಂಥ ಕಾಯಿ ಕಾಣಿಸುತ್ತೆ. ಸೊ ಆ ತರ ಒಣಗಿರೋದನ್ನೆಲ್ಲ ಕಿತ್ಕೊಂಡು ಬಂದು ನಾವು ಈ ತರ ಬಿಸಿಲಲ್ಲಿ ಹರಡಬೇಕು. ಸೊ ಹರಡಿ ಇದು ಸಿಡಿಯುತ್ತೆ, ಮತ್ತೆ ನಾವು ಕಿತ್ಕೊಳ್ಳಿಲ್ಲ ಅಂತ ಅಂದ್ರೂ ಕೂಡ ಒಣಗಿ ಹರಳೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಈ ತರ ಬಿಸಿಲಲ್ಲಿ ಒಣಗಿ ಹಾಕಿದ ನಂತರ ಅವು ಯಾವಾಗ ಬಿಡ್ತಿದ್ದಾವೆ ಅನ್ನೋದನ್ನ ನೋಡ್ಕೊಂಡು ನಾವ್ ಈ ರೀತಿ ತಗೊಂಡ್ ಬಂದು ನೀಟಾಗಿ ಒಂದು ಸಣ್ಣ ಒದೆ ಕೊಡೋದ್ರ ಮೂಲಕ, ಯಾಕೆಂದ್ರೆ ಜಾಸ್ತಿ ಒದೆ ಕೊಟ್ರೆ ಅವು ಏನಾಗ್ತವೆ ಅಂದ್ರೆ ಒಡೆದೋಗ್ತವೆ. ಸೊ ಈ ರೀತಿ ಹಾಕೊಂಡು ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಮರದಲ್ಲಿ ಕೇರ್ಕೊಂಡು ಈ ರೀತಿ 2 ರಿಂದ 3 ದಿನವರೆಗೂ ನೀವು ಒಣಗಿಸ್ಕೊಬೇಕು. ಒಣಗಿದಷ್ಟು ನಿಮ್ಗೆ ಎಣ್ಣೆ ಚೆನ್ನಾಗಿ ಬರುತ್ತೆ. ಮತ್ತೆ ಬೀಜಗಳಲ್ಲಿ ಮಧ್ಯದಲ್ಲಿ ಸ್ವಲ್ಪ ವೈಟ್ ಇರೋವು, ಹಾಗೆ ಈ ತರ ಒಡೆದೋಗಿರೋವೆಲ್ಲ ಇರ್ತವೆ, ಅದನ್ನೆಲ್ಲ ಬೇರ್ಪಡಿಸ್ಕೋಬೇಕು. ಯಾಕೆಂದ್ರೆ ಇವು ಎಣ್ಣೆನ ಕುಡಿದ್ಬಿಡುವಂತ ಚಾನ್ಸಸ್ ಇರುತ್ತೆ, ನಿಮ್ಗೆ ಎಣ್ಣೆ ಕಡಿಮೆ ಬರುತ್ತೆ. ಸೊ ಅದರಿಂದ ಈ ತರ ಮಧ್ಯದೆಲ್ಲ ನೀಟಾಗಿ ಸೋಸ್ಕೊಂಡು ಚೆನ್ನಾಗಿರೋ ಹರಳುಗಳನ್ನ ನೀವು ಆಯ್ದಿಟ್ಕೊಬೇಕಾಗುತ್ತೆ. ಸೊ ಗೈಸ್, ಇದು ಪುರಾತನ ಕಾಲದಿಂದಲೂ ಕೂಡ ಆವಾಗಿನ ಕಾಲದವರು ಮಾಡ್ಕೊಂತ ಬಂದಿದ್ದಾರೆ. ಬಟ್ ಇವಾಗ ಎಲ್ರು ಸೋಂಬೇರಿಗಳು, ಜಾಸ್ತಿ ಮಾಡಲ್ಲ, ದುಡ್ಡು ಕೊಟ್ಟು ತಗೊಂತಾರೆ. ಸೊ 2-3 ದಿನ ಒಣಗಿಸಿದ ನಂತರ ಇದನ್ನ ನಾವು ಹುರ್ಕೊಬೇಕು. ಈ ರೀತಿ ಬೇಕಾಬಿಟ್ಟಿ ಮಾಡೋಂಗಿಲ್ಲ ಆವಾಗಿನ ಕಾಲದವರು. ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಏನೋ ಒಂದು 7 ಗಂಡಾಂತರ ಇರ್ತಾವಂತೆ ಗೈಸ್, ಇದು ನಮ್ಗೆ ಎಣ್ಣೆ ಸಿಗ್ಬೇಕು ಅಂತ ಅಂದ್ರೆ. ಯಾಕೆಂದ್ರೆ ಅಷ್ಟು ತಾಳ್ಮೆ ಮತ್ತೆ ಏನೋ ಒಂಥರ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಅದು ಎಣ್ಣೆ ನಮ್ಗೆ ಹಾರೋದು ಅಥವಾ ಎಣ್ಣೆ ಬರ್ದೇ ಇರೋದು ಈ ತರ ಎಲ್ಲ ಆಗುತ್ತೆ ಅನ್ನೋದು ಅವಾಗಿನವ್ರನ್ನ ನಂಬಿಕೆ. ಸೊ ಅದಕ್ಕೆ ಇವರು ಮನೇಲಿ ತಯಾರು ಮಾಡ್ಬೇಕಾದ್ರೆ ಹಿರಿಯರು ಹೇಗೆ ಹೇಳ್ಕೊಟ್ಟಿದಾರೋ ಅದೇ ರೀತಿ ಮಾಡ್ಕೊಂತಾರೆ ನೋಡಿ. ಈ ತರ ಸೇರನ್ನ ನೀವು ಲೆಕ್ಕ ಇಟ್ಕೊಬೇಕಾಗುತ್ತೆ. ಸೇರು ಲೆಕ್ಕದಲ್ಲಿ ಇಟ್ಕೊಂಡ್ರೆ 5 ಸೇರಿಗೆ ನೀವು 1 ಸೇರಷ್ಟು ಎಣ್ಣೆ ಸಿಗುತ್ತೆ. ಹಾಗೆ 5 ಸೇರಿಗೆ 1 ಬಿನಿಗೆಷ್ಟು ನೀರ್ ಹಾಕ್ಬೇಕು ಅನ್ನೋದೊಂದು ಲೆಕ್ಕಾಚಾರ ಇದೆ. ಅದಕ್ಕೋಸ್ಕರ ಇಲ್ಲಿ ಸೇರನ್ನ ಲೆಕ್ಕಕ್ಕೋಸ್ಕರ ಬಳಸ್ತಾರೆ. ಸೇರು, ಪಾವು, ಚಟಾಕು ಇವೆಲ್ಲ ಆವಾಗಿನ ಕಾಲದಲ್ಲಿ ಇದ್ದವು. ಇವಾಗೆಲ್ಲ ನಮ್ಗೆ ಎಲ್ಲೋ ಬೆರಳೆಣಿಕೆ ಅಷ್ಟು ಕಾಣಿಸ್ತವೆ ಮನೆಗಳಲ್ಲಿ. ಸೊ ಕಡಿಮೆ ಉರಿಲಿ ನಾವು ಹುರ್ಕೊಬೇಕು, ಜಾಸ್ತಿ ಉರಿಬಾರ್ದು ಅಂತಾನು ಹೇಳ್ತಾರೆ ನೋಡಿ. ಅಷ್ಟೆಲ್ಲ ಆಯ್ದಿ ಎಲ್ಲ ತೆಗ್ದಾಕಿದ್ರು ಕೂಡ ಎಷ್ಟು ಸಿಕ್ಕಿದಾವೆ ಮಧ್ಯದಲ್ಲಿ. ಸೊ ಈ ತರ ಕಣ್ಣು ಕಾಣಿಸ್ತಾವೆಲ್ಲ ತೆಗ್ದಾಕ್ಬಿಡಿ, ಯಾಕಂದ್ರೆ ಇವೇನೇ ಎಣ್ಣೆ ಕುಡಿಯೋದು, ಅದರಿಂದ ಎಣ್ಣೆ ಬೇಗ ಬರೋದಕ್ಕೆ ಸಹಾಯ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಹರಳೆಲ್ಲ ಹುರಿದಿ ಆಗಿದೆ. ಲಾಸ್ಟ್ ಅಲ್ಲಿ ಅವರೆಕಾಳನ್ನ ಹುರಿತಿದ್ದಾರೆ. ಇದು ಶಾಸ್ತ್ರ ಅಂತೆ, ಹರಳು ಒಂದನ್ನೇ ಹುರಿಬಾರ್ದು, ಜೊತೆಲಿ ಬೇರೆ ಯಾವ್ದಾದ್ರು ಕಾಳುಗಳನ್ನ ಹುರಿಬೇಕು ಅಂತ. ನೋಡಿ ಪೂರ್ತಿ ಎಲ್ಲ ಮುಗ್ದಿದೆ ಹರಳನ್ನೆಲ್ಲ ಆಗಿ. ಸೊ ಇದನ್ನ ಇವಾಗ ನೆಕ್ಸ್ಟ್ ತಗೊಂಡೋಗ್ಬೇಕು. ಫಸ್ಟ್ ಎಲ್ಲ ಒನ್ಕೆಲ್ ಕುಟ್ಕೊಂಡ್ಬಿಡ್ತಿದ್ರು. ಸೊ ಇವಾಗ ಇಷ್ಟು ಹರಳನ್ನ ನಾವು ಒನ್ಕೆಲ್ ಕುಟ್ಲಿಕ್ಕೆ ಆಗಲ್ಲ. ಸೊ ಮಿಷಿನ್ ಇರೋದ್ರಿಂದ ನಾವು ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಅಂತ ಮೂಟೆಗೆ ಹಾಕೊಂಡು ತಗೊಂಡೋದ್ವಿ. ಸೊ ಬನ್ನಿ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಗೈಸ್, 5 ನಿಮಿಷನೂ ಆಗ್ಲಿಲ್ಲ ನಮ್ಗೆ. 2-3 ಅವರ್ ಕೆಲಸನ ಈ ಮಿಷಿನ್ 5 ನಿಮಿಷದಲ್ಲಿ ಮಾಡ್ಕೊಟ್ಟಿದೆ. ಇಷ್ಟಕ್ಕೆ ಮುಗೀತು ಅನ್ಕೊಂಡ್ರ? ಇನ್ನು ಒಂದ್ ರಾತ್ರಿ ಇದನ್ನ ಪೂರ್ತಿ ಬೇಯಿಸ್ಬೇಕು.
ಬೇರೆ ಯಾವುದು ಕೆಲಸ ಇಲ್ಲ ಅಂದಿದ್ರೆ ರಾತ್ರಿ ಪೂರ್ತಿನೇ ಬೇಯಿಸ್ಬಿಡ್ತಿದ್ರು. ಸೊ ಬೆಳಗಿನ ಜಾವ 3 ಗಂಟೆಗೆ ಹಾಕಿದ್ದಾರೆ. ಯಾಕೆಂದ್ರೆ ಅವರು ಸಾಕಾಗಿದ್ರು, ನಿದ್ದೆ ಎಲ್ಲ ಮಾಡ್ಕೊಂಡ್ರು ಸ್ವಲ್ಪ. ಮನೆಯಲ್ಲಿ ಹಸು ಮತ್ತೆ ಆಡು ಎಲ್ಲ ಇದಾವೆ. ಅವ್ ಕಡೆನೂ ನೋಡ್ಬೇಕು, ಹುಲ್ಲು ಸೊಪ್ಪು ಅಂತೆಲ್ಲ ತರಬೇಕು ಅಂತೇಳಿ ಸ್ವಲ್ಪ ಕಣ್ತುಂಬ ನಿದ್ದೆ ಮಾಡ್ಕೊಂಡು 3 ಗಂಟೆಗೆ ಬೇಯ್ಲಿಕ್ಕೆ ಹಾಕಿದ್ದಾರೆ. ಸೊ ಈಗ ನೋಡಿ 8 ಗಂಟೆ ಟೈಮು, ಇನ್ನ ಒಂದ್ ಬಿನ್ಗೆ ನೀರು ಇದಿರೋದ್ರಿಂದ ಅದು ಕುದಿತಾ ಇರೋದು ಸ್ಟಾಪ್ ಆಗಿದೆ. ಇದಕ್ಕೆ ಕೆಲವರು ಜಾಸ್ತಿ ನೀರ್ನು ಕೂಡ ಹಾಕಲ್ಲ. ಏನಕ್ಕೆ ಅಂತಂದ್ರೆ ಸೌದೆ ಜಾಸ್ತಿ ಖರ್ಚಾಗ್ತವೆ. ಹಾಗೆ ಎಣ್ಣೆ ಬರೋದು ಲೇಟ್ ಆಗುತ್ತೆ. ನೀರು ಇಂಗದಷ್ಟು ನಮ್ಗೆ ಎಣ್ಣೆ ಮೇಲಕ್ಕೆ ಬರುತ್ತೆ. ಎಣ್ಣೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಲವರು ಕಡಿಮೆ ನೀರು ಇದ್ಬಿಡ್ತಾರೆ. ಬಟ್ ಅಳತೆ ಪ್ರಮಾಣದಲ್ಲಿ ಹುಯ್ದ್ರೆ ನಮ್ಗೆ ನಿಧಾನ ಆದಷ್ಟು ಚೆನ್ನಾಗಿರೋ ಎಣ್ಣೆ ನಮ್ಗೆ ಸಿಗುತ್ತೆ. ಇದ್ರ ಜೊತೆಗೆ ನಾವು ಇಲ್ಲಿ ಅರಿಶಿಣ ಕೊಂಬು ಹಾಗೆ ಸೀಗೆಕಾಯಿ ಸ್ವಲ್ಪ ಗರಿಕೆನೆ ಇಲ್ಲಿ ಕುಟ್ಟಿ ಪುಡಿ ಮಾಡಿ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನೇನೋ ಬೇರೆ ಕೆಲಸ ಮಾಡ್ತಿದ್ದೆ ಅನ್ಸುತ್ತೆ. ಅತ್ತೆ ಹಾಕ್ಬಿಟ್ಟಿದ್ದಾರೆ, ಅದನ್ನ ಹೇಳಿದ್ರು ಇದನ್ನ ಆ್ಯಡ್ ಮಾಡಬೇಕು ಅಂತ. ಮತ್ತೆ ಇದು ಎಣ್ಣೆ ಬರ್ತಾ ಇದ್ದಷ್ಟು ನಾವೇ ನೋಡ್ತಾ ಇರ್ತೀವಿ, ಬರ್ತಿದೆ ಚೆನ್ನಾಗಿ ಬರ್ತಿದೆ, ಈ ಥರದ್ದೆಲ್ಲ ನಾವು ದೃಷ್ಟಿ ಮಾಡೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಇದು ಮಧ್ಯದಲ್ಲಿ ಉಪ್ಪು ಮೆಣಸಿನ್ಕಾಯಿ ಈ ಥರದನ್ನ ಸ್ವಲ್ಪ ಇಳಿ ತೆಗಿತಾರೆ ಇದಕ್ಕೆ. ಯಾಕೆಂದ್ರೆ ಇದು ಆವಾಗಿನ ಕಾಲದವ್ರು ಹೇಳ್ಕೊಟ್ಟಿರೋಂಥ ಶಾಸ್ತ್ರ ಅಂತ ಹೇಳಿದ್ರು. ಏನಕ್ಕೆ ತೆಗಿತಿದ್ದೀರಿ ಅಂತ ಕೇಳಿದಕ್ಕೆ, ಇದು ನಮ್ಮ ಅಜ್ಜಿ ನಾನು ನೋಡಿದ್ದೆ. ನಮ್ಮ ಅಜ್ಜಿ ಬಿಟ್ರೆ ನಮ್ಮ ಅತ್ತೆ ಬೇಯಿಸ್ತಾ ಇರೋದನ್ನೇ ನಾನು ನೋಡ್ತಾ ಇರೋದು. ನಮ್ಮ ಅಜ್ಜಿನೂ ಕೂಡ ಸೇಮ್ ಇದೇ ಥರನೇ ಬೇಯಿಸ್ತಾ ಇದ್ದಿದ್ರು. ಸೊ ಸುಮಾರು ವರ್ಷ ಆಗಿತ್ತಂತೆ, ಒಂದು 6-7 ವರ್ಷ ಆಗಿತ್ತು ಬೇಯಿಸಿ. ಇಲ್ಲಿಗೆ ಬಂದಮೇಲೆ ಬೇಯಿಸಿರ್ಲಿಲ್ಲ, ಇದೇ ಫಸ್ಟ್ ಬೇಯಿಸ್ತಾ ಇರೋದು. ಅವರು ಹಳ್ಳು ಕೊಟ್ಬಿಟ್ಟು ಎಣ್ಣೆನ ತಗೊಂಡ್ಬಿಡ್ತಿದ್ರು. ಸೊ ಹಳ್ಳು ಕೊಟ್ಟು ಎಣ್ಣೆ ತಗೊಂಡ್ರು ಸಮಸ್ಯೆ ಇಲ್ಲ, ಬಟ್ ಅದು ಹುರಿದಿರಲ್ಲ ಮತ್ತೆ ಕಲಬೆರಕೆ ಥರ ಕಾಣಿಸುತ್ತೆ ನಿಮಗೆ, ಇಷ್ಟು ಪ್ಯೂರ್ ಆಗಿ ನಿಮಗೆ ಸಿಗಲ್ಲ. ಸೊ ಎಣ್ಣೆ ಎಲ್ಲ ಬಂದಿದೆ ಮೇಲೆ, ನೋಡ್ತಾ ಇರ್ಬೋದು ನೀವೇನೆ. ಸೊ ಈ ಎಣ್ಣೆನ ಒಂದು ಬೋಸಿಗೆ ಅಥವಾ ಒಂದು ಬಟ್ಲಿಗೆ ಅಥವಾ ತಪ್ಪಲೆಗೆ ಹಾಕೊಬೇಕು. ಸೊ ಅದು ಕುದೀತಿದೆಯಲ್ಲ, ಕುದಿಯೋದೆಲ್ಲ ಕೆಳಗಡೆ ಹೋಗಿ ಕುತ್ಕೊಬೇಕು. ಆ ಸೈಡ್ ಕಾಣಿಸ್ತಿದೆ ನೋಡಿ, ಆ ಥರದ್ದೆಲ್ಲ ಕೆಳಗಡೆ ಹೋಗ್ಬೇಕು. ಸೊ ಎಣ್ಣೆ ಬಂದಿದೆ, ಎಣ್ಣೆನೆಲ್ಲ ತೆಗೆದು ಒಂದು ಪಾತ್ರೆಗೆ, ಇದು ಬಸಿ ಎಣ್ಣೆ ಅಂತ ಹೇಳ್ತಾರೆ. ಬಸ್ಕೊಳಕ್ಕೆ ಅಷ್ಟು ದೊಡ್ಡ ತಪ್ಪಲೆನ ಹಿಡ್ಕೊಳಕ್ಕಾಗಲ್ಲ, ಯಾಕೆಂದರೆ ನಮ್ಮ ಮೇಲೆ ಬಿದ್ದರೆ ಆ ಕುದಿತಾರೋ ಎಣ್ಣೆ ಯಾವ ಥರ ಆಗುತ್ತೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ ನಾವು. ಅದರಿಂದ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಸೋಟಲ್ಲಿ ಎತ್ತಿ ಎತ್ತಿ ಹಾಕೊತಿದ್ದಾರೆ. ಸೊ ನೋಡ್ತಿದ್ದೀರಲ್ವ ಎಷ್ಟು ಕೆಲಸ ಇದೆ ಇದ್ರದ್ದು ಅಂತ. ಸೊ ಈ ಎಣ್ಣೆ ಎಲ್ಲ ತಗೊಂಡಾದ ನಂತರ ಇದಕ್ಕೆ ನೀರ ಆ್ಯಡ್ ಮಾಡಿ ನೀರೆಣ್ಣೆ ಅಂತ ತಗೊತಾರೆ. ನೋಡಿ ಈಗ ನೀರೆಣ್ಣೆ ಹೇಗೆ ಬರುತ್ತೆ ಅನ್ನೋದು, ಯಾಕೆಂದರೆ ಮೇಲೆ ತೇಲ್ತಿದೆ ಅದೆಲ್ಲ ಎಣ್ಣೆನೆ ವೇಸ್ಟು, ಇಷ್ಟೇ ಮುಗೀತು ಅನ್ನೋದನ್ನ ಬಿಟ್ಬಿಡ್ಬಾರ್ದು ನಾವು. ಈ ಥರ ನೀಟಾಗಿ ತಗೊಂಡು ಅಲ್ಲೊಂದು ಪಾತ್ರೆ ಇಟ್ಟಿದ್ದಾರೆ, ಆ ಪಾತ್ರೆಗೆ ಹಾಕೊಂಡ್ರೆ ಇದರಲ್ಲೂ ಕೂಡ ನೀರೆಲ್ಲ ಹಿಂಗುತ್ತೆ. ನಾವು ಇದನ್ನ ಚೆನ್ನಾಗಿ ಕಾಯಿಸ್ಬೇಕು. ಬೆಂಕಿ ಹಾಕಿಲ್ಲ, ಏನಕ್ಕೆ ಅಂತಂದರೆ ಇಲ್ಲಿ ಅಲ್ಲಿ ಎರಡೂ ಟೈಮು ಅಟ್ ಎ ಟೈಮ್ ಹಾಕಕ್ಕೆ ಹೋದರೆ ಅದು ಸುರಿದೋಗ್ಬಿಡುತ್ತೆ. ಅದರಿಂದ ಸ್ಟಾರ್ಟಿಂಗ್ ಎಣ್ಣೆನ ತಗೊಂಡು ಒಂದು ತಪ್ಪಲೆಗೆ ಹಾಕೊಂಡು ಆನಂತರ ಕೂಡ ಕಾಯಿಸ್ಕೊಳ್ಳಿ. ಒಬ್ಬರೇ ಇದ್ದೀರಾ ಅಂತಂದರೆ ಇದು ಬೆಟರು, ಯಾಕೆಂದರೆ ಎಣ್ಣೆ ಸುರಿದೋಗ್ಬಿಡುತ್ತಂತೆ. ನೋಡ್ತಿರ್ಬೋದು ಈ ಥರ ತಿರುಗಿಸಿ ಮತ್ತೆ ನೀರು ಹಾಕ್ಕೊಂಡು ಮೇಲುಗಡೆ ಎಣ್ಣೆ ಬಂದಿದ್ನೆಲ್ಲ ನೀಟಾಗಿ ಇದು ನೀರೆಣ್ಣೆ. ನಮ್ಮ ಅಜ್ಜಿನೂ ಕೂಡ ಇದೇ ಥರನೇ ತೆಗಿತಾ ಇದ್ರು. ಇಲ್ಲಿ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗೋದೇನು ಅಂತಂದರೆ ಆವಾಗಿನ ಕಾಲದವ್ರು ಏನಕ್ಕೆ ಗಟ್ಟಿಮುಟ್ಟಾಗಿದ್ರು ಅಂತ. ನೋಡಿ ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ, ಮತ್ತು ದುಡ್ಡು ಕೊಟ್ಟರೆ ನಮಗೆ ಎಣ್ಣೆ ಸಿಕ್ಬಿಡುತ್ತೆ, ಬಟ್ ಆರೋಗ್ಯಕರವಾದ ಎಣ್ಣೆ ಸಿಗಲ್ಲ. ಆವಾಗಿನವ್ರು ಈ ಥರ ಎಲ್ಲ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕಿತ್ತು, ಎಷ್ಟು. ಈಗ ಅವರು 1 ಗಂಟೆಲಿ ಕುತ್ಕೊಂಡಿದ್ದು ಒಂದೂವರೆ ಅವರ್ ಅಂದರೆ 2:30ವರೆಗೂ ಅವ್ರು ತೆಗ್ದಿದ್ದಾರೆ. ಅಷ್ಟು ಪೇಷನ್ಸ್ ಇದೆ, ಮತ್ತು ಅಷ್ಟು ಕೆಲಸನೂ ಕೂಡ ಇದೆ. ಇದೇ ವ್ಯಾಯಾಮ ಅವರಿಗೆ. ಅವಾಗಿನವರು ಚೆನ್ನಾಗಿದ್ದಾರೆ ಅಂತಂದರೆ ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದನೇ ಅವರು ಆರೋಗ್ಯವಾದ ಊಟ, ಈ ಥರದ್ದೇ ಎಣ್ಣೆಗಳು ಮತ್ತು ಬೇರೆ ಬೇರೆ ಕೆಲಸಗಳು ಇವೇ ಅವ್ರನ್ನ ಆರೋಗ್ಯವಾಗಿಟ್ಟಿರೋದು. ಸತತ 1.5 ಗಂಟೆಗಳ ನಂತರ ಉರಿಯೋ ಬಿಸಿಲಲ್ಲಿ ಎಣ್ಣೆನ ತೆಗೆದ್ರು ನಮ್ಮತ್ತೆ. ಫೈನಲಿ ಆಗಿದೆ, 3/4 ತಪ್ಪಲೆ ಆಗಿದೆ. ಅದು ಕಾಣಿಸ್ತಾ ಇರೋಷ್ಟು ಎಣ್ಣೆ ಅಲ್ಲ, ಸೊ ನೀರು ಮಿಶ್ರಿತ ಎಣ್ಣೆ. ಸೊ ನೀರೆಲ್ಲ ಹಿಂಗಬೇಕು, ಆ ಬೆಂಕಿನಲ್ಲಿ ಅದು ಬೆಂದು ನೀರೆಲ್ಲ ಹಿಂಗಿ ಎಣ್ಣೆ ಮಾತ್ರ ಮೇಲೆ ಕಾಣಿಸುತ್ತೆ. ತಿರುಗಿಸಿ ಅವರು ಪಾಪ ಬಿಸಿಲಲ್ಲಿ ನನಗೆ ಬೇಜಾರಾಗ್ತಿತ್ತು ಅವ್ರು ಮಾಡ್ತಾ ಇರೋದು ನೋಡಿದ್ರೆ. ಬಟ್ ಚೆನ್ನಾಗಿರೋ ಎಣ್ಣೆ ಬೇಕು ಅಂತಂದರೆ ಕಷ್ಟಪಡಲೇಬೇಕು, ಚೆನ್ನಾಗಿರಬೇಕು ಅನ್ನೋದೆಲ್ಲದಕ್ಕೂ ಕಷ್ಟಪಡಲೇಬೇಕು ನಾವು. ಹರಳು ಬೀಜಗಳು ತುಂಬ ಡೇಂಜರು, ಅದನ್ನು ತಿಂದರೂ ಕೂಡ ಸಾಯೋವಂಥ ಚಾನ್ಸಸ್ ಇರುತ್ತೆ, ಅಷ್ಟು ಡೇಂಜರ್ ಅವು. ಅವನ್ನ ತಿನ್ನಕ್ಕೆ ಹೋಗ್ಬಾರ್ದು ನಾವು. ಇವಾಗ ತೆಗಿತಿರೋ ನೀರೆಣ್ಣೆ ತೆಗಿತಾನೆ ಇದ್ರೆ ಬರ್ತಾನೆ ಇರುತ್ತಾ ಅಂತ ಕೇಳೋದಾದ್ರೆ ನಾನು ಹಂಗೆ ಕೇಳಿದೆ, ಎಲ್ಲಿವರೆಗೂ ತೆಗಿತಾನೆ ಇರಬೇಕು ಅಂತ. ಅವ್ರು ಹೇಳಿದ್ರು ನೋಡಿ ಈ ಥರ ತಿಳಿ ಆಗುತ್ತೆ, ನೀರು ಥರ ಆಗ್ಬಿಡುತ್ತೆ, ಎಣ್ಣೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅಲ್ಲಿವರೆಗೂ ನಾವು ತೆಗಿತಾನೆ ಇರ್ಬೋದು. ಅದು ಎಣ್ಣೆ ನೀರು ಥರ ಬಂದಾದ್ಮೇಲೆ ನಾವು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು.
ಫೈನಲಿ ಎಣ್ಣೆ ಎಲ್ಲ ತೆಗ್ದಾಗಿದೆ. ಸೊ ಅದು ಕುದ್ದಿ ಆ ನೊರೆ ಎಲ್ಲ ಹೋಗ್ಬೇಕು. ನೊರೆ ಹೋಗಿದ ನಂತರ ಈ ತರ ಆಗುತ್ತೆ. ಸೊ ಎಣ್ಣೆ ಬಂದಿದೆ. ಸುಮಾರು ಹೊತ್ತು ಕುದಿಸಿದ್ರು. ಸೊ ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಬೋರ್ ಆಗ್ಬಾರ್ದು ಅಂತ ಹೇಳಿ. ಸೊ ನೊರೆ ಎಲ್ಲ ಹೋಗಿದೆ ನೋಡ್ತಾ ಇರ್ಬೋದು. ಇದನ್ನ ಹೇಗೆ ಟೆಸ್ಟ್ ಮಾಡ್ತಾರೆ ಇವರು ಅಂತಂದ್ರೆ ಯಾವುದೇ ಲ್ಯಾಬ್ ಅಥವಾ ಅದು ಆ ಥರ ಇಲ್ಲ. ಸೊ ನೋಡಿ ಇವರ ಟೆಕ್ನಿಕ್ ಹಳೆ ಕಾಲದವ್ರದ್ದು ಯಾವ ತರ ಇದೆ ಅಂದ್ರೆ, ಒಂದು ತೊಟ್ಟು ಎಣ್ಣೆನ ಅಥವಾ ಒಂದು ಹನಿ ಎಣ್ಣೆನ ನಾವು ಆ ಕೆಂಡದ ಮೇಲೆ ಹಾಕಿದ್ರೆ ಸೊ ಅದು ಸೌಂಡ್ ಮಾಡಲ್ಲ, ಅಥವಾ ನೀರಿನ ಅಂಶ ಜೊತೆಲಿತ್ತು ಅಂತ ಅಂದ್ರೆ ಅದು ಸೌಂಡ್ ಮಾಡುತ್ತೆ. ಆ ರೀತಿಯಾಗಿ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಸೊ ನೋಡಿ 5 kg ಅಷ್ಟು ಅಥವಾ 5 ಲೀಟರ್ ಅಷ್ಟು ಎಣ್ಣೆ ಬಂದಿದೆ. 25 ಸೇರು ಅಂತಂದ್ರೆ 5 ಸೇರಿಗೆ 1 ಲೀಟರ್ ಅಷ್ಟು ಎಣ್ಣೆ. ಸೊ ಇಲ್ಲಿ 3 ಲೀಟರ್ದು ಒಂದು ಕ್ಯಾನು, ಹಾಗೆ 2 ಲೀಟರ್ದು ಒಂದು ಕತ್ಲೆನೇ ಆಗ್ಬಿಟ್ಟಿದೆ ಗೈಸ್. ಒಂದು ಹಗಲು ಒಂದು ರಾತ್ರಿ ಎಣ್ಣೆನ ಎಷ್ಟು ತೆಗಿಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಇದರಲ್ಲಿ ನೀವು ನೋಡ್ತಾ ಇರ್ಬೋದು. ಫೈನಲಿ ನಾವು ಎಣ್ಣೆನ ರೆಡಿ ಮಾಡಿಬಿಟ್ವಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗೋಲ್ಡನ್ ಕಲರು. ನಾನು ಆ ಬಾಕ್ಸ್ ಒಳಗಡೆ ಹಾಕಿದ್ಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ ನೋಡ್ಲಿಕ್ಕೆ, ಬಟ್ ಇದು ಪ್ಯೂರ್ ಎಣ್ಣೆ. ಸಡನ್ಲಿ ನೋಡಿದವ್ರಿಗೆ ಇದು ಚೆನ್ನಾಗಿಲ್ಲ ಅನ್ನೋ ಥರ ಕಾಣಿಸುತ್ತೆ, ಬಟ್ ಚೆನ್ನಾಗಿರೋದು ಯಾವತ್ತಿದ್ರೂ ಪ್ಯೂರ್ ಆಗಿರುತ್ತೆ. ನೋಡಿ ಗೋಲ್ಡ್ ಕಲರ್ ಇದೆ. ಇದು ಕಲಬೆರಕೆದು ಇದೆ, ಇಲ್ಲಿ ಬಗ್ಗಿಸ್ತಿದಾಗ ಕಾಣಿಸ್ತಿದೆಯಲ್ಲ ಅದೇ ರೀತಿ ಎಣ್ಣೆ ಕಾಣಿಸೋದು ಕಲಬೆರಕೆದು. ಕಲಬೆರಕೆ ಅಂತಂದ್ರೆ ಅದಕ್ಕೆ ಏನು ಆ್ಯಡ್ ಮಾಡಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಹರಳನ್ನ ಹುರಿದಿರಲ್ಲ, ಹಸಿ ಹರಳನ್ನ ಗಾಣದಲ್ಲಿ ಹಾಕಿರ್ತಾರೆ ಅಂತ ಹೇಳಿದ್ರು ನಮ್ಮತ್ತೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು. ಇದನ್ನ ನಾವು ಯೂಸ್ ಮಾಡೋದ್ರಿಂದ ನಾವು ತಂಪಾಗ್ತೀವಿ, ಮತ್ತೆ ಇದನ್ನ ಮೊಡವೆಗಳಿಗೂ ಯೂಸ್ ಮಾಡ್ತಾರಂತೆ. ಡಾಕ್ಟರ ಸಲಹೆನನ್ನ ತಗೊಂಡು ನಾವು ಇದನ್ನ ಸೇವನೆ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ. ಸುಮಾರು ಉಪಯೋಗಗಳಿವೆ ಇದರಿಂದ. ಈ ಎಣ್ಣೆನ ತಯಾರಿಸ್ತಾ ನಮ್ಮ ಅತ್ತೆಯವ್ರು ಹೇಳ್ತಿದ್ರು, ಅವಾಗಿನ ಕಾಲದಲ್ಲಿ ಮುದ್ದೆ ತಯಾರಿಸ್ಬೇಕಾದ್ರೆ ಮಕ್ಕಳಿಗೆ ಮುದ್ದೆ ಕೊಡೋ ಟೈಮಲ್ಲೂ ಇದನ್ನ ಸ್ವಲ್ಪ ಎಣ್ಣೆ ಸವರಿ ಮುದ್ದೆನ ಕಡ್ಡೀಲಿ ಹಾಕಿ ಕೊಡ್ತಾ ಇದ್ರು ಅಂತ. ಹಾಗೆ ಇದನ್ನ ಒಗ್ಗರಣೆಗೂ ಕೂಡ ಬಳಸ್ತಿದ್ರಂತೆ ಅವರು ಸಾಂಬಾರ್ಗಳಲ್ಲಿ. ಸೊ ಟೇಸ್ಟ್ ಚೆನ್ನಾಗಿರ್ತಿತ್ತು, ಬಟ್ ಇವಾಗಿನವ್ರು ಯಾರು ಆ ಥರ ಮಾಡಲ್ಲ. ಮತ್ತೆ ಪುರಾತನ ಕಾಲದಿಂದನೂ ಇದನ್ನ ದೀಪಗಳಿಗೆ, ದೇವರ ಮುಂದೆ ಹಚ್ಚುವಂಥ ದೀಪಗಳಿಗೆ ಬಳಸ್ತಾರೆ. ಇದು ತುಂಬಾನೇ ಉಪಯೋಗ ಮನುಷ್ಯನಿಗೆ. ಅದರಲ್ಲೂ ಕಾಯಿಸಿ ಈ ಥರ ಶುದ್ಧವಾಗಿ ತೆಗಿಯೋ ಎಣ್ಣೆ ಅಂತೂ ಇನ್ನೂ ಒಳ್ಳೆಯದು ಅವರಿಗೆ. ಮತ್ತು ಬಾಣಂತಿಯರಿಗೆ, ಮಕ್ಕಳುಗಳಿಗಂತೂ ಮೈಗೆ ಎಣ್ಣೆನ ನೀವಿ ಅವಾಗಿನ ಕಾಲದವ್ರು ಮಾಡ್ತಿದ್ರು. ನಾನು ಇವಾಗೂ ಸ್ವಲ್ಪ ಸ್ವಲ್ಪ ಜನನ ನೋಡಿದ್ದೀನಿ, ಬಟ್ 100%ಅಲ್ಲಿ 90% ಜನ ಮಾಡಲ್ಲ. ನಮ್ಮ ಮನೆಯಲ್ಲಿ ಇಷ್ಟು ಅವಶ್ಯಕತೆ ಇರೋದು ಏನಕ್ಕೆ ಅಂದರೆ ನಾವು ತಲೆಗೆ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಹಸು ಹಾಲು ಕರೀಲಿಕ್ಕೆ ಸ್ವಲ್ಪ ಯೂಸ್ ಆಗ್ತದೆ, ಅದೇ ನಮಗೆ ಖರ್ಚಾಗೋದು. ಅದು ಬಿಟ್ಟರೆ ಬೇರೆ ನಾರ್ಮಲ್ ಆಗಿ ನಾವು ತಲೆಗೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಒಂದು 2 ಲೀಟರ್ ಅಷ್ಟು ಸಾಕಾಗುತ್ತೆ. ನೋಡಿ ನೀವು ಎಷ್ಟು ವರ್ಷ ಬೇಕಾದರೂ ಇಟ್ಕೊಬೋದಂತೆ ಇದನ್ನ. ಸೊ ಇದೇ ರೀತಿ ಗಮ್ ಅಂತ ಇರುತ್ತೆ ಗೈಸ್, ಅದು ಮನೆಯಲ್ಲೆಲ್ಲ ಎಣ್ಣೆ ಬಂದಾಗಂತೂ ಆವಾಗಲೇ ಸ್ಮೆಲ್ಲು ಚೆನ್ನಾಗಿತ್ತು, ಗಮ್ ಅಂತ ಇತ್ತು. ಸೊ ಇವಾಗಲೂ ಕೂಡ ನೀವು ಹಾಕೊಳ್ಳೋ ಟೈಮಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಅರಳನ್ನ ಕೊಟ್ಟು ಪರ್ಚೇಸ್ ಮಾಡಿರ್ತಕ್ಕಂಥ ಎಣ್ಣೆ ನನ್ನ ಎಡಗೈಲಿ ಬಾಟಲಲ್ಲಿದೆ, ಅಂದರೆ ಸ್ವಲ್ಪ ಆಗೋಗಿದೆ. ಸೊ ಅದ್ರ ಪಕ್ಕದಲ್ಲಿ ನಾವು ಬೇಯಿಸಿರ್ತಕ್ಕಂಥ ಎಣ್ಣೆ, ಅದಕ್ಕೂ ಇದಕ್ಕೂ ಕಲರ್ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ನೀವೇನೆ. ಇದು ಪ್ಯೂರು ಮತ್ತು ಅನ್ಪ್ಯೂರು ಎರಡೂ ನಿಮಗೆ ಒಂದೇ ನೋಟದಲ್ಲಿ ಕಾಣಿಸ್ತಾ ಇರ್ಬೋದು. ನೋಡಿ ಇದು ಈ ಥರ ಇದೆ, ಯಾವ ಥರ ಇದೆ ಇದು. ನಾವು ಎಣ್ಣೆನ ಅಲ್ಲಿ ಬಿಡ್ತಾ ಇರೋ ಟೈಮಲ್ಲಿ ನಮಗೆ ಗೋಲ್ಡನ್ ಕಲರ್ ಕಾಣಿಸ್ತಾ ಇತ್ತು, ಬಟ್ ಎಣ್ಣೆನ ಬಾಟಲ್ಗೆ ಹಾಕಿದ್ಮೇಲೆ ಅದು ಬ್ಲ್ಯಾಕ್ ಕಲರ್ ಇದೆ. ಸೊ ಇದು ಒಂದೇ ಕಲರ್ ಇದೆ. ತಲೆ ಕೂದಲು ತೆಳ್ಳ ಇರೋರಿಗೆ ಇದನ್ನ ಹಾಕೋದ್ರಿಂದ ತಲೆ ಕೂದಲು ದಪ್ಪ ಆಗುತ್ತೆ, ಮೀನ್ಸ್ ಗಟ್ಟಿ ಆಗುತ್ತೆ. ಅದೇ ರೀತಿ ನಮ್ಮ ಕಣ್ಣುಗಳು ಉರಿತಾ ಇರುತ್ತೆ, ಆ ಟೈಮಲ್ಲಿ ನಾವು ಯೂಸ್ ಮಾಡ್ಬೋದು. ಇದನ್ನ ತುಂಬಾ ತಂಪು ಮಾಡುತ್ತೆ ನಮ್ಮ ದೇಹನ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಇದು ಇಷ್ಟ ಆಗಿತ್ತು. ಇದೇ ತರ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಏನಾದ್ರು ಸಜೆಷನ್ ಕೊಡೋದಿದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಬೈ ಬಾಯ್. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬಾಯ್.